ಮೋರ್ಚಾದ ಅಧ್ಯಕ್ಷರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಈ ಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಇಷ್ಟೇ. ಕಾಂಗ್ರೆಸ್ನವರು ಕಳೆದ 16 ವರ್ಷಗಳಿಂದ ನಾವು ಹಿಂದುಳಿದ ವರ್ಗದವರ ಪರ ನಾವು ಆಯೋಗಗಳನ್ನು ರಚನೆ ಮಾಡಿದ್ದೇವೆ, ಅದು ವರದಿ ಪಡಿತೇವೆ, ಜಾತಿ ಗಣತಿ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಿಸ್ತೇವೆ, ಅವರಿಗೆ ಸವಲತ್ತುಗಳನ್ನು ಕೊಡ್ತೇವೆ ಅಂತ ಹೇಳಿ ಹಿಂದುಳಿದ ಜನಾಂಗಗಳನ್ನು ತಪ್ಪು ದಾರಿಗೆ ಎಳಿತಕ್ಕಂಥ ಪ್ರಯತ್ನ ಕಳೆದ 16 ವರ್ಷಗಳಿಂದ ಮಾಡ್ಕೊಂಬಂದಿದ್ದಾರೆ. ವಿಶೇಷವಾಗಿ 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದರು. ಆಗ ಒಂದಿಷ್ಟು ಭರವಸೆಯನ್ನು ಹಿಂದುಳಿದ ವರ್ಗದವರು ಇಟ್ಟಿದ್ದರು. ಅದನ್ನು ಹೇಳಿ ಅವರು ಅಧಿಕಾರಕ್ಕೆ ಬಂದದ್ದು. ನಾವು ಹಿಂದುಳಿದ ವರ್ಗದ ಪರ, ಹಿಂದ ಪರ ಮತ್ತು ಸರ್ವೆ ಮಾಡ್ತೇನೆ, ಸಮೀಕ್ಷೆ ಮಾಡಿಸ್ತೇನೆ, ಅವರಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಆ ಸರ್ವೆ ಆಧಾರದ ಮೇಲೆ ಒದಗಿಸಿಕೊಡ್ತೇನೆ, ನಾವು ದೇವರಾಜ್ ಅರಸು ಅವರಿಗಿಂತ ಇಂಪ್ರೂವ್ಡ್ ಮಾಡೆಲನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳ್ತಾ ಬಂದರು. ಜನರು ಸ್ವಲ್ಪ ಭರವಸೆ ಇಟ್ಟು ಓಟು ಕೊಟ್ಟರು. ಸರ್ಕಾರ ರಚನೆ ಆಯಿತು 2013ರಲ್ಲಿ. ಆಗ ಒಂದಿಷ್ಟು ಒತ್ತಡಗಳು ಪ್ರಾರಂಭ ಆಯಿತು. ನೀವು ಹೇಳಿದ್ರಿ ಏನೂ ಮಾಡ್ತಾಯಿಲ್ಲ ಅಂತ. ನಾವು ರಾಜಕೀಯ ಪಕ್ಷವಾಗಿ, ವಿರೋಧ ಪಕ್ಷವಾಗಿ ಮತ್ತು ಸಂಘ ಸಂಸ್ಥೆಯವರು, ಹಿಂದುಳಿದ ವರ್ಗದ ಬೇರೆ ಬೇರೆ ಸಂಘಟನೆಗಳು ಕೂಡ ಒತ್ತಡ ಹೇಳಿದರು. ಆಗ ಕಾಂತರಾಜ್ ಆಯೋಗವನ್ನು ರಚನೆ ಮಾಡ್ತೀನಿ ಅಂತ ಹೇಳಿ. ಕಾಂತರಾಜ್ ಆಯೋಗ 1 ವರ್ಷದೊಳಗೆ ವರದಿ ಕೊಡ್ತೀವಿ ಅಂತ ಹೇಳಿದರು. 6 ತಿಂಗಳೊಳಗೆ 9 ತಿಂಗಳೊಳಗೆ ಕೊಡ್ತೀವಿ ಅಂತ ಹೇಳಿದರು. ಆಮೇಲೆ ಅವ್ರು ಕೊಟ್ಟರು ತಡವಾಗಿ, ಸ್ವಲ್ಪ 17ರಲ್ಲಿ ಕೊಟ್ಟರು, 17 ಹತ್ತತ್ರ ಸುಮಾರು ವರ್ಷಗಳ 2-3 ವರ್ಷ ಮಾಡಿದರು. ಆ ವರದಿ ಅವರು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದರು. ಆದರೆ ಅದ್ರ ಮೇಲೆ ಏನೂ ಡಿಸಿಷನ್ ತೊಗೊಳ್ಳಿಲ್ಲ. ಇನ್ನು ತೊಗೊಳ್ತೀವಿ, ನಾಳೆ ತಗೊಳ್ತೀವಿ, ಕ್ಯಾಬಿನೆಟ್ಗೆ ಅಪ್ರೂವ್ ಮಾಡ್ತೇವೆ ಅಂತ ಹೇಳಿ ದಿನ ಕಳೀತಾ ಬಂದರು. ಆಗಲೇ ಇಲ್ಲ, ಅಪ್ರೂವ್ ಆಗಲೇ ಇಲ್ಲ. ಹಾಗೆ ಅವರ ಅಧಿಕಾರ ಹೋಯಿತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಆ ಸರ್ಕಾರದ ನೇತೃತ್ವ ಸಿದ್ದರಾಮಯ್ಯನ ಕೈಲೇ ಇತ್ತು. ಕಾಂಗ್ರೆಸ್ JDS ಸರ್ಕಾರ ಆದಾಗಲೂ ಕೂಡ ಆಗಲೂ ಏನೂ ಆಗಲಿಲ್ಲ. ನಮ್ಮ ಸರ್ಕಾರ ಬಂತು. ನಮ್ಮಲ್ಲಿ ಒಂದಿಷ್ಟು ಜಿಜ್ಞಾಸೆಗಳಿತ್ತು, ಸರಿಯಾಗಿಲ್ಲ, ಆಗಿದೆ ಅನ್ನೋದು. ಮತ್ತು ಸಿದ್ದರಾಮಯ್ಯನವರು ಇಲ್ಲ ನೋಡಿ 5 ವರ್ಷ ಏನೂ ಮಾಡಲಿಲ್ಲ ಅಂತೇಳಿ ಕಾಂಗ್ರೆಸ್ನವ್ರು ಹೇಳಿ ಮತ್ತೆ ಅಧಿಕಾರಕ್ಕೆ ಬಂದರು. ಆಗಲೂ ಕೂಡ ಇಂದು ಮಾಡ್ತೇನೆ, 2023ರಲ್ಲಿ ಅಧಿಕಾರಕ್ಕೆ ಬಂದರು. ಇಂದು ಮಾಡ್ತೇನೆ, ನಾಳೆ ಮಾಡ್ತೇನೆ, ಅಕ್ಸೆಪ್ಟ್ ಮಾಡ್ತೇನೆ, ಕ್ಯಾಬಿನೆಟಿಗೆ ಮಂಡಿಸ್ತೇನೆ ಅಂತ ಹೇಳ್ತಾನೇ ಬಂದರು. ಯಾವುದೂ ಆಗಲಿಲ್ಲ. ಕೊನೆಗೆ ಒಂದಿನ ಡೆಲ್ಲಿಗೆ ಹೋದರು, ಬೇರೆ ಯಾವುದೋ ಕಾರಣಕ್ಕೆ. ಅಲ್ಲಿ ಅವರ ಹೈಕಮಾಂಡ್ನವರು ಅದೆಲ್ಲ ಹಾಕ್ಕೊಡ್ದು ನಡಿ ಬಿಸಾಕಿ ಅಂದರು. ಬಿಸಾಕಿ ಅದನ್ನು ಭಾಳ ಹಳೇದಾಗಿದೆ, 10 ವರ್ಷದ ಹಿಂದಿನ ವರದಿ ಅಂತೇಳಿ ಒಂದು ಕಾರಣ ಕೊಟ್ಟು ಅದನ್ನು ಮೂಲೆಗೆ ಹಾಕಿದರು. ಖರ್ಚಾಗಿದ್ದು ಎಷ್ಟು? 200 ಕೋಟಿ. 200 ಕೋಟಿಗಿಂತ ನಮ್ಮ ರಾಜ್ಯ ಸರ್ಕಾರದ ನೌಕರರ ಶ್ರಮ ಎಷ್ಟು ಹಾಳು, ಹಣಹಾನಿ, ಸಮಯ ಹಾನಿ, ಶ್ರಮ ಹಾನಿ, ಧನ ಹಾನಿ, ಇವು 3ನ್ನೂ ಮಾಡಿ ಅದನ್ನ ಕಸ್ತುಬಿಟ್ಟಿಗೆ ಕೇವಲ ಒಂದು ಯಾವುದೋ ಕೋರ್ ಕಮಿಟಿ ಅಂತದ್ದು ಅವ್ರು ಡೆಲ್ಲಿನಲ್ಲಿ ಹೈಕಮಾಂಡ್ನವ್ರು ಹೇಳಿದ್ರು ಅಂತೇಳಿ ಅದನ್ನ ಸಿದ್ದರಾಮಯ್ಯನಂಥ ಬದ್ಧತೆ ಇದ್ದಾರೆ ಅಂತ ತಿಳ್ಕೊಂಡಂಥ ನಾವು, ನಾಡಿನ ಜನರು ಮೋಸ ಆಯಿತು. ಸಿದ್ದರಾಮಯ್ಯನವ್ರ ಮೇಲೆ ಇಟ್ಟಂಥ ಭರವಸೆಗೆ ಚ್ಯುತಿ ಆಯಿತು ನಮಗೆಲ್ಲ. ಸಿದ್ದರಾಮಯ್ಯನವ್ರು ಹೇಳಿದ್ರು ಮತ್ತು ನಾನು ಹೊಸ ಸಮೀಕ್ಷೆ ಮಾಡಿಸ್ತೇನೆ, 90 ದಿನದಲ್ಲಿ ಮಾಡಿಸ್ತೇನೆ, ಸಾಕು 90 ಡೇಸ್ ಅಂದರು ಅಂತ ಹೇಳಿ ಒಂದು ಆದೇಶವನ್ನು ಮಾಡಿದರು. ಜೂನ್ 2025ರಲ್ಲಿ 90 ಡೇಸಲ್ಲಿ ಮಾಡ್ತೀನಿ ಅಂತ. ಆದರೆ ಅದು ಶುರುವಾಗಿದ್ದೇ ಕೊನೆಗೆ 3 ತಿಂಗಳು ಬೇಕಾಯ್ತು ಅದು ಶುರುವಾಗೋದಕ್ಕೆ. ಆಮೇಲೆ 11 ತಿಂಗಳಾದರೂ ಅಕ್ಸೆಪ್ಟೇ ಆಗಲಿಲ್ಲ, ಪೂರ್ಣಗೊಳಿಸಲೇ ಇಲ್ಲ. ಆದರೆ ನಮ್ಮ ಬಿಹಾರದಲ್ಲಿ ಮಾಡಿದರು, ತೆಲಂಗಾಣದಲ್ಲಿ ಮಾಡಿದ್ರು ರೇವಂತ್ ರೆಡ್ಡಿ, ಬಿಹಾರದಲ್ಲಿ ನಿತೀಶ್ ಕುಮಾರ್ ಜಾತಿ ಗಣತಿಯನ್ನು ಮಾಡಿಸಿದರು. ಅವರು 3 ತಿಂಗಳಲ್ಲಿ ವರದಿ ತೊಗೊಂಡು ಮಂಡಿಸಿ ಅದನ್ನ ಅಪ್ರೂವ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೇವೆ. ತಾವು ಎಲ್ಲ ತಮ್ಮ ಕೆಲವು ಸ್ನೇಹಿತರ ಗಮನಕ್ಕೂ ಬಂದಿದೆ. ಆದರೆ ನಮ್ಮಲ್ಲಿ 11 ತಿಂಗಳಾದರೂ ಅದನ್ನ ಆಗಲಿಲ್ಲ. ಕೊನೆಗೆ 1 ವರ್ಷ ಆಗೋಯ್ತು ಹೇಳಿ. ಅವರ ಪಕ್ಷದ ವ್ಯವಸ್ಥೆ ಒಳಗೆ ಮುಖ್ಯಮಂತ್ರಿ ಬದಲಾವಣೆ ಅಂಥೇಳಿ ಡೆಲ್ಲಿಲಿ ಏನಾಯಿತು ಮಾತುಕತೆ ಮಾಡ್ಕೊಂಡು ಬಂದರು. ಇಲ್ಲಿ ಬಂದು ನಾಳೆ ವರದಿ ಕೊಡಬೇಕು ಅಂತ ಬರೀ 24 ಗಂಟೆ ಅಲ್ಲ 18 ಗಂಟೆ ಮುಂಚೆನೇ ಆಯೋಗದ ಮಧುಸೂದನ್ ನಾಯಕ್ ಆಯೋಗಕ್ಕೆ ಹೇಳಿದ್ರು. ಅದ್ರ ಮಧ್ಯೆ ಕಾಂತರಾಜ್ ಆಯೋಗ ಆಯಿತು, ಗೋವಿಂದರಾವ್
ಜಯಪ್ರಕಾಶ್ ಹೆಗಡೆ ಆಯೋಗ ಆಯಿತು, ಅವ್ರು ಸಬ್ಮಿಟ್ ಮಾಡಿದ್ರು, ಅದಕ್ಕೇನೋ ಅಂಕಿಅಂಶ ಸೇರಿಸಿದ್ರು, ಅದ್ರ ಹಿಂದೆ ಸಿಗ್ನೇಚರ್ ಆಗಿಲ್ಲ ಸೆಕ್ರೆಟ್ರಿದು ಅಂತ ಒಂದು ಕಂಪ್ಲೇಂಟ್ ಬಂತು. ನಾವೆಲ್ಲ ಆಗಿನ ನಮ್ಮ ಶ್ರೀನಿವಾಸ್ ಪೂಜಾರಿ ಅವ್ರ ಮಂತ್ರಿಗಳಾಗಿದ್ದರು, ನಾವು ಎಲ್ಲ ಪ್ರಯತ್ನ ಮಾಡಿದ್ವಿ. ಸಿಗ್ನೇಚರೇ ಇಲ್ಲದೆ ಅದು ಹೆಂಗೆ ಅಕ್ಸೆಪ್ಟ್ ಮಾಡೋದು ಅಂತ ಒಂದು ಪ್ರಶ್ನೆ ಶುರುವಾಯಿತು. ಹೀಗೆ ಮಾಡಲೇ ಇಲ್ಲ. ಈ 18 ಗಂಟೆ ಮುಂಚೆ ಸಬ್ಮಿಟ್ ಮಾಡಿ ಅಂತ ಹೇಳಿ ಡೆಲ್ಲಿಲಿದ್ದಾಗ ಫೋನ್ ಮಾಡಿ ಹೇಳಿದ್ರು, ಬೆಂಗಳೂರಿಗೆ ಬಂದು ಲ್ಯಾಂಡ್ ಆದಮೇಲೆ ಹೇಳಿದ್ರು ನಾಳೆ ಕೊಡಿ ವರದಿ ಸಬ್ಮಿಟ್ ಮಾಡಿ ಅಂತ. ತರಾತುರಿಲಿ ವರದಿಯನ್ನು ಸಬ್ಮಿಟ್ ಮಾಡಿದ್ರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ರಾಜೀನಾಮೆ ಕೂಡ ಮೊದಲನೇ ದಿನ ಇದನ್ನು ಮಧುಸೂದನ್ ಆಯೋಗದ ವರದಿಯನ್ನು ಇಶ್ಯೂ ಮಾಡಿಕೊಂಡ್ರು. ಈಗ ಅದನ್ನು ಕ್ಯಾಬಿನೆಟಿಗೆ ಯಾರು ಇಡ್ತಾರೆ, ಎಂದಿಡ್ತಾರೆ, ಈಗಿನ ಸರ್ಕಾರದ ನಿಲುವೇನು, ಸಿದ್ದರಾಮಯ್ಯನವರ ನಿಲುವೇನು, ಅವ್ರದ್ದೇ ನಾಯಕತ್ವ, ಮುಖ್ಯಮಂತ್ರಿ ಬೇರೆ, ಅವ್ರದ್ದೇ ಮುಖ್ಯಮಂತ್ರಿ, ಅವ್ರ ನಿಲುವೇನು ಅಂತ ಮುಖ್ಯಮಂತ್ರಿ ಒಂದು ಶಬ್ದವನ್ನು ಇಲ್ಲಿವರೆಗೆ ಮಾತಾಡಲಿಲ್ಲ. ಈ ರೀತಿ ಅನ್ಯಾಯಗಳು ನಮ್ಗೆ ಆಗ್ತಾಯಿದೆ. OBCಗೆ ಇದನ್ನು ಆ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು ಮತ್ತು ಬದ್ಧತೆಯಿಂದ ಹಿಂದುಳಿದ ಆಯೋಗದ ಬಗ್ಗೆ ಅದನ್ನು ಬಿಡುಗಡೆ ಮಾಡಬೇಕು. ಇದ್ರ ಮಧ್ಯೆ ನ್ಯಾಯಾಲಯದಲ್ಲಿ ಸದ್ಯಕ್ಕೆ ಅದನ್ನು ಲಕೋಟೆಯಲ್ಲಿ ಇಟ್ಟಿರಿ ಅಂತ ಒಂದು ಜೂನ್ 16ನೇ ತಾರೀಕು ಐ ಥಿಂಕ್ ಒಂದು ಆದೇಶ ಆಗಿದೆ. ಆಗಸ್ಟ್ 20ರವರೆಗೂ ನಾವು ಹೇಳ್ತೇವೆ, ಅಲ್ಲಿವರೆಗೂ ಇಟ್ಕೊಂಡಿರಿ ಅಂತ ಹೇಳಿದ್ದಾರೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೋರ್ಟಿಗೆ ಹೋಗಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಇಲ್ಲ ಅಂತ ಒಂದಿಷ್ಟು ಜಿಜ್ಞಾಸೆಗಳು ನಡೀತಾ ಇದೆ. ಆದರೆ ರೇವಂತ್ ರೆಡ್ಡಿಯವರು ಮಾಡಿದ್ದಾರೆ, ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಮಾಡಿದ್ದಾರೆ. ಏನು ಎಂತ ಅಂಥೇಳಿ ಅದನ್ನು ಸರ್ಕಾರ ನಡೆಸೋರು. ಈಗಿನ ಸರ್ಕಾರದವರು ಸರಿಯಾದ ವಕೀಲರನ್ನು ನೇಮಕ ಮಾಡಿ ಅಲ್ಲೇನಾಗಿದೆ ಇಲ್ಲೇನಾಗಿದೆ, ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತದೆ, ಹಿಂದೆ ದೇವರಾಜ ಅರಸು ಅವರು ಮಾಡಿ ಜನರಿಗೆ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಅದೇ ವರದಿ ಆಧಾರದ ಮೇಲೆ ಇವತ್ತು ನಾವು ಹಿಂದುಳಿದ ವರ್ಗದವ್ರ ಬಗ್ಗೆ ಒಂದಿಷ್ಟು ಸವಲತ್ತು ಕೊಡ್ತಕ್ಕಂಥ ಪ್ರಯತ್ನಗಳನ್ನು ಎಲ್ಲ ನಮ್ಮ ಸರ್ಕಾರ ಸೇರಿದಾಗ ಒಂದಿಷ್ಟು ಮಾಡಿದ್ದೇವೆ. ಅದು ಸರಿಯಾದ ಲಾಯರ್ಗಳನ್ನ ಇಡಬೇಕು. ಅದೆಲ್ಲಕ್ಕಿಂತ ಮೊದಲೇ ಈ ಸುಳ್ಳು ಹೇಳೋದನ್ನು ನಾವು ಹಿಂದುಳಿದವ್ರ ಪರ, ಅಹಿಂದ ಪರ, ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಕ್ಕಂಥದ್ದನ್ನು ಇನ್ನೂ ಎಷ್ಟು ದಿನ ಅವರು ಮೋಸ ಮಾಡ್ತೀರಿ, ಸುಳ್ಳು ಹೇಳ್ತೀರಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಕೇಳೋಕ್ಕೆ ಇಷ್ಟಪಡ್ತೇವೆ. ಈಗ ಅಷ್ಟೇ ಅಲ್ಲ, ಯಾವಾಗೊಂದು 200 ಕೋಟಿ ಸಮಯ ಶ್ರಮ ಹಾಳಾಯಿತು ಕಾಂತರಾಜ್ ವರದಿ. ಅದಾದಮೇಲೆ ಜಯಪ್ರಕಾಶ್ ಹೆಗಡೆ ವರದಿ, ಅದಕ್ಕೂ ಸಮಯ ಶ್ರಮ ಹಾಳಾಯಿತು. ಈಗ 600 ಕೋಟಿ ಖರ್ಚಾಗಿದೆ. 600 ಕೋಟಿ ಮೀಸಲಿಟ್ಟಿದ್ದೇನೆ ಅಂತ ಹೇಳಿದ್ರು ಯಾರು, ಹಿಂದಿನ ಸರ್ಕಾರದ CM ಸಮೀಕ್ಷೆನೂ ಮಾಡಿಸಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಒಂದಿಷ್ಟು ಮಾಡಿದ್ದಾರೆ. ಅದರಲ್ಲಿ ಎಷ್ಟೋ ಲಕ್ಷದವರು ಯಾರೋ ಮಾಹಿತಿ ಕೊಡಲಿಲ್ಲ ಅಂತಲೂ ಇದೆ. ಏನಂತ ನಮ್ಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ವರದಿ ಬಿಡುಗಡೆ ಮಾಡಿಸಿ, ಏನಿದೆ ಹೇಳಿ, ಅದರಲ್ಲಿ ಅಂಶಗಳೇನಿದೆ ಅಂತ ಹೇಳಿ ನಾಡಿನ ಜನರಿಗೆ, ಹಿಂದುಳಿದವರಿಗೆ ನ್ಯಾಯ ಒದಗಿಸ್ಬೇಕು ಅಂತ ಈ ಸಂದರ್ಭ ಹೇಳ್ತಾ ಮತ್ತೆ 600 ಕೋಟಿ ವೇಸ್ಟಾಗಿದೆ. ಮತ್ತೆ ಇಷ್ಟು ಜನರ ಸಮಯ, ಶ್ರಮ, ಧನ ಈ 3 ಹಾನಿಯಾಗಿದೆ. ಆಗೊಂದು 200 ಕೋಟಿ, ಈಗೊಂದು 600 ಕೋಟಿ, 800 ಕೋಟಿ ತೆರಿಗೆ ಹಣ. ಅದನ್ನು ಹಿಂದುಳಿದ ವರ್ಗದ ಹೆಸರಿನಲ್ಲಿ ನಮ್ಮ ನೌಕರರ ಸಮಯವೂ ಹಾಳಾಯಿತು, ಶ್ರಮವೂ ಹಾಳಾಯಿತು. ಅದಕ್ಕಾಗಿ ಬದ್ಧತೆಯಿಂದ ಕೆಲಸ ಮಾಡಬೇಕು ಅಂತೇಳಿ ಹೇಳಿ ಬರೀ ಹಿಂದುಳಿದ ವರ್ಗದವರ ಹೆಸರಿನಲ್ಲಿ ಜಾತಿ ರಾಜಕೀಯ ಅಹಿಂದ ಹೆಸರಿನಲ್ಲಿ ಅಧಿಕಾರ ಹಿಡಿಯೋದು ಅಷ್ಟೇ ಮುಖ್ಯ ಅಲ್ಲ, ಅವ್ರಿಗೆ ಏನು ಒದಗಿಸ್ತೇವೆ ಅನ್ನೋದು ಭಾಳ ಮುಖ್ಯ ಅಂತೇಳಿ ಹೇಳ್ತಾ, ಈ ಥರ ಮೋಸ ಮಾಡೋದನ್ನು, ಸುಳ್ಳು ಹೇಳೋದನ್ನು ನಾವು ಯಾರೇನೇ ಹೇಳಲಿ ನಾವು ಒಪ್ಪದಲ್ಲಿ ಸಿದ್ದರಾಮಯ್ಯ ಒಬ್ಬರು ಮುತ್ಸದಿ ರಾಜಕಾರಣಿ ಅಂತ ಅಂದ್ಕೊಂಡಿದ್ವಿ. ಆದರೆ ಅವರು ಈ ಅಧಿಕಾರ ಹಸ್ತಾಂತರದ ಸಂದರ್ಭದಲ್ಲಿ ತರಾತುರಿಯಲ್ಲಿ ಇದನ್ನು ಮಂಡಿಸಿ ಹೇಳಿದ್ದು, ರಿಸೀವ್ ಮಾಡ್ಕೊಂಡಿದ್ದು, ಅದನ್ನು ಸ್ವೀಕರಿಸಿದ್ದು ಮತ್ತು ಮೊದಲನೇ ಕ್ಯಾಬಿನೆಟಿಗೆ ಅಡ್ವೈಸ್ ಮಾಡ್ಬೋದಾಗಿತ್ತು. ಅವರು ನಿಯೋಜಿತ ಮುಖ್ಯಮಂತ್ರಿಗೆ ನೋಡಪ್ಪ ನಿಯೋಜನೆ ಆದಾಗಲೇ ನೋಡಪ್ಪ ಅದೊಂದು ಮಾಡಿಕೊಡು, ಹಿಂದುಳಿದವರಿಗೆ ನಾವು ಪ್ರಾಮಿಸ್ ಮಾಡಿದ್ದೀವಿ, ಆ ಹಿನ್ನೆಲೆಯಲ್ಲಿ 2 ಸಾರಿ ಗೆದ್ದಿದ್ದೀವಿ ಅಂತ ಹೇಳಬೇಕಾಗಿತ್ತು. ಅಥವಾ ಏನು ಹೇಳಿದಾರೋ ಗೊತ್ತಿಲ್ಲ. ಈಗಲಾದರೂ ಹೇಳಲಿ ಮುಖ್ಯಮಂತ್ರಿಗಳು, ಇದ್ರ ಮೇಲೆ ಸ್ಟೇಟ್ಮೆಂಟ್ ಮಾಡಲಿ. ಈಗ ಹಿಂದುಳಿದವರಿಗೆ ಇನ್ನೂ ಎಷ್ಟು ವರ್ಷ ದ್ರೋಹ ಮಾಡ್ತೀರಿ ಕಾಂಗ್ರೆಸ್ನವರು ಅಂತ ಹೇಳ್ತಾ ಕೂಡಲೇ ಇದನ್ನು ಬಹಿರಂಗಪಡಿಸಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ.